ಎಲ್ಲರಿಗೂ ನಮಸ್ಕಾರ. ಬುದ್ಧನ ಬಾಲ್ಯ ಮತ್ತು ವಿವಾಹವನ್ನು ಆ ಒಂದು ಅಧ್ಯಾಯನ ಕೇಳಿದ್ದೀರಿ. ಅದೇ ರೀತಿ ಕೂಡ ಬುದ್ಧನಿಗೆ ವಾಯುವಿಹಾರದಲ್ಲಿ ಜ್ಞಾನೋದಯವಾಗಿ ಆ ಪ್ರಸಂಗಗಳು ಕಣ್ಣು ಮುಂದೆ 4 ಪ್ರಸಂಗಗಳು ಕಣ್ಣು ಮುಂದೆ ಬಂದಾಗ ಅದನ್ನೆಲ್ಲ ನೋಡಿದ ನಂತರ ಈ ದೇಹ ನಶ್ವರ, ಇದರೊಳಗಡೆ ಯಾವುದೂ ಶಾಶ್ವತ ಅಲ್ಲ ಎನ್ನುವುದು ಬುದ್ಧನಿಗೆ ಅರಿವಾಗುತ್ತದೋ ಆಗ ಎಲ್ಲವನ್ನ ತೊರೆದು ಹೋಗ್ತಿರಬೇಕಾದ್ರೆ, ಎಲ್ಲವನ್ನು ದಾಟಿಕೊಂಡು ಹೊರಬರಬೇಕಾದ್ರೆ ಒಂದು ಹಳ್ಳಿಯಲ್ಲಿ ಕೆಲವು ಜನಗಳ ಮಧ್ಯೆ ಭಿಕ್ಷೆ ಬೇಡಿ ಅಲ್ಲಿಂದ ಭೋಜನ ಮಾಡಿದ ನಂತರ ಇನ್ನೇನು ಮುಂದಿನ ಊರಿಗೆ ಹೋಗಬೇಕು ಅಂದ್ಕೊಂಡಾಗ ಅಲ್ಲಿರುವ ಒಬ್ಬ ಹಿರಿಯ ಹೇಳುವಂಥ ಮಾತು, ಬೇಡ, ಈ ದಾರಿಯಲ್ಲಿ ನೀನು ಹೋಗದಿರು. ಯಾಕೆ ಹೋಗಬಾರದು? ಈ ದಾರಿ ಹೋಗುವುದಿಲ್ಲವೇ? ಹೋಗುತ್ತದೆ, ಆದರೆ ಈ ದಾರಿಯ ಮಧ್ಯದಲ್ಲಿ ಅಷ್ಟು ಸುರಕ್ಷಿತವಿಲ್ಲ. ಈ ದಾರಿಯನ್ನು ಬಿಟ್ಟು ನೀನು ಬೇಕಾದರೆ ಈ ಪಕ್ಕದಲ್ಲಿರುವಂಥ ದಾರಿಯಲ್ಲಿ ಹೋಗು, ಎಲ್ಲ ಸುರಕ್ಷಿತವಾಗಿದೆ. ನಿನಗೆ ಬೇಕಾಗಿರುವಂಥ ಕಾಡಿನ ಮಧ್ಯದಲ್ಲಿ ಹಣ್ಣು ಹಂಪಲು ಎಲ್ಲವೂ ಸಿಗುತ್ತದೆ, ಆದರೆ ಈ ದಾರಿಯಲ್ಲಿ ಹೋಗಬೇಡ. ಹಿರಿಯರೇ, ನೀವು ತಿಳಿದವರು ಆಗಿ ಏಕೆ ಹೀಗೆ ಹೇಳುತ್ತಿರುವಿರಿ? ನಾನು ಏಕೆ ಈ ದಾರಿಯಲ್ಲಿ ಹೋಗಬಾರ್ದು ಅದನ್ನು ಹೇಳಿ ಮೊದಲು ಅಂತ ಕೇಳಿದಾಗ, ನೋಡು, ನೀನು ಒಬ್ಬನೇ ಈ ದಾರಿಯಲ್ಲಿ ಹೋಗಿದ್ದೇ ಆಯಿತು ಅಂತಂದರೆ ದಾರಿಯ ಮಧ್ಯದಲ್ಲಿ ಅಲ್ಲೊಬ್ಬ ರಾಕ್ಷಸನಿದ್ದಾನೆ. ಆ ರಾಕ್ಷಸ ಅಂತಿಂಥ ರಾಕ್ಷಸನಲ್ಲ, ಅವನೊಬ್ಬ ನರಮಾಂಸ ಭಕ್ಷಕ, ಅವನೊಬ್ಬ ನರಭಕ್ಷಕ. ಹಾಗಾಗಿ ನೀನು ಯಾವುದೇ ಕಾರಣಕ್ಕೂ ಕೂಡ ಆ ದಾರಿ ಮಧ್ಯದಲ್ಲಿ ಹೋಗಬೇಡ. ಮನುಷ್ಯರ ವಾಸನೆ ಸಿಕ್ಕರೆ ಸಾಕು, ಅವನು ಹಿಡಿದು ರಕ್ತವನ್ನು ಕುಡಿತಾನೆ, ಅವನು ನಿನ್ನನ್ನು ತಿಂದು ಹಾಕ್ತಾನೆ. ಹಾಗಾಗಿ ಈ ದಾರಿ ಮಧ್ಯೆಯಲ್ಲಿ ಬೇಡ ಅಂತಂದು ಹೇಳ್ತಾನೆ. ಉಳಿದ ರಸ್ತೆಗಳು ಹಾಗೇನಿಲ್ವಾ ಅಂತೇಳಿ ಬುದ್ಧ ಕೇಳಿದಾಗ, ಯಾರ ಕಾಟವೂ ಕೂಡ ನಿನಗಿಲ್ಲ, ನಿನಗೆ ಬೇಕಾದ್ದೆಲ್ಲ ಸಿಗುವುದಲ್ಲಿ ಹೋಗು ಅಂತ ಹೇಳ್ತಾನೆ. ಹಾಗಾದರೆ ನಾನು ಹೋದರೆ ಹೋಗುವೆನು ಇದೇ ದಾರಿಯಲ್ಲಿ. ಆ ರಾಕ್ಷಸನ ಆಹಾರ ನನ್ನದೇ ಆಗಿತ್ತು ಅಂತಂದರೆ ಆ ಸೌಭಾಗ್ಯ ನನ್ನದಾಗಲಿ ಎಂದು ಹೊರಟೇ ಬಿಡ್ತಾನೆ. ಸಾಕಷ್ಟು ವಿಚಾರಗಳನ್ನು ಹೇಳಿದರೂ ಕೂಡ ಕೇಳದೇ ಬುದ್ಧ ಹೋಗಿಬಿಡ್ತಾನೆ. ಆಗ ಆ ಕ್ರೂರಿ ನರಭಕ್ಷಕನಿಗೆ ಆಹಾರ ಆಗಬೇಡ ಅಂತೇಳಿ ಅಷ್ಟು ಹೇಳಿದರೂ ಕೂಡ ನಾನು ಹೋಗಿ ಬರುವೆ, ರವರವ ನರಕ ನಾನು ನೋಡಿ ಬರುವೆ ಅಂತಂದು ಹೇಳಿ ಹೊರಡ್ತಾನೆ. ಆಗ ಹಿರಿಯ, ಯಾಕೋ ನೀನು ಇವತ್ತಿನ ಎದ್ದಿರುವಂಥ ವೇಳೆ ಸರಿಯಾಗಿಲ್ಲ, ಹೇಳಿದ ಮಾತು ನೀನು ಕೇಳುತ್ತಿಲ್ಲ ಅಂತಂದು ಹೇಳಿದಾಗ, ಇರಲಿ, ಅದು ನನ್ನ ಬರಹದಲ್ಲಿ ಏನಿದೆಯೋ ಅದು ಆಗುವುದು ಅಂತಂದು ಹೇಳಿ ಅವನ ಆ ರಾಕ್ಷಸನ ನೋಡುವ ಸೌಭಾಗ್ಯ ನನಗೂ ಕೂಡ ಸಿಗಲಿ ಅಂಥೇಳಿ ಹೊರಟುಬಿಡ್ತಾನೆ. ಆಗ ಹೋಗ್ತಾ 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 ಕೆಲವು ಮೈಲುಗಳು ದಾಟಿರಬಹುದು. ಆಗ ಆ ಒಂದು ಮನುಷ್ಯನ ವಾಸನೆಯನ್ನು ಕಂಡಿರುವಂಥ ಆ ಒಬ್ಬ ರಾಕ್ಷಸ, ಆ ನರಭಕ್ಷಕನಿಗೆ ಗೊತ್ತಾಗುತ್ತೆ, ಯಾರೋ ಒಬ್ಬ ನನಗೆ ಆಹಾರವಾಗಿ ಬರ್ತಾ ಇದ್ದಾನೆ, ಬರಲಿ ಬರಲಿ, ಅವನಿಗೆ ನಾನಾರೊಂದು ಗೊತ್ತಿಲ್ಲದೇ ಇರಬಹುದು, ಹೇಗೋ ಆಗಲಿ ನನಗೆ ಆಹಾರ ಸಿಗುತ್ತದಲ್ಲ ಅಷ್ಟೇ ಸಾಕು, ಬರಲಿ ಬರಲಿ ಅಂತೇಳಿ ಆ ರಾಕ್ಷಸ ಬುದ್ಧನಿಗಾಗಿ ಕಾಯ್ತಾ ಕುಳಿತಾನೆ. ಬುದ್ಧ ಯಾವುದರೂ ಕೂಡ ಹಂಗಿಲ್ಲದೇ ತನ್ನಷ್ಟಕ್ಕೆ ತಾನೇ ಹೊರಟೇ ಬಿಡ್ತಾನೆ. ಆಗ ಅಲ್ಲಿರುವಂಥ
ಆ ರಾಕ್ಷಸ ಅಂಗುಲಿಮಾಲ ಅಂತೇಳಿ. ಆ ರಾಕ್ಷಸನ ಹೆಸರು ಅಂಗುಲಿಮಾಲ. ಅಂಗುಲಿಮಾಲ ಅವನು, ಏಯ್ ನಿಲ್ಲು, ಚಲಿಸದಿರು, ನಿನ್ನು ಹೋಗದಿರು ನೀನು ಅಂತ ಹೇಳಿದಾಗ ಅದನ್ಯಾವುದನ್ನು ಕೂಡ ಕೇಳಿಸಿಕೊಳ್ಳದೆ ಸ್ಥಿತಪ್ರಜ್ಞನಾಗಿ ಬುದ್ಧನು ತಾನು ಮುಂದೆ ಸಾಕ್ತಾನೆ. ಆಗ ಅಂಗುಲಿಮಾಲ ಮತ್ತೆ ಕೇಳ್ತಾನೆ, ಏಯ್ ಮನುಷ್ಯನೇ, ನಿನಗೇನು ಕಿವಿ ಕೇಳುವುದಿಲ್ಲವೋ? ನಾನು ಕರೆಯುವುದು ನಿನ್ನ ಕೂಗು ಕೇಳಿಸುತ್ತಿಲ್ಲವೋ ಅಂತ ಕೇಳಿದಾಗ ಮತ್ತೆ ಹಾಗೆಯೇ ಹೊರಡ್ತಾನೆ. ಯಾರು ನೀನು? ಇಲ್ಲಿಗೆ ಬರುವಂಥವರೆಲ್ಲರೂ ಕೂಡ ನನ್ನನ್ನು ನೋಡಿದರೆ ಭಯಪಡ್ತಾರೆ, ಅಂಥದ್ರಲ್ಲಿ ನೀನು ಸುಮ್ಮನೆ ಹೋಗ್ತಿರೀತಿಯಲ್ಲ, ಕಾರಣ ಏನು? ಯಾರು ನೀನು ಅಂತೇಳಿ ಕೇಳಿದಾಗ ಬುದ್ಧ ಹೇಳ್ತಾನೆ, ನಾನು ಯಾರೆಂಬುದೇ ನನಗೆ ಗೊತ್ತಿಲ್ಲ. ಕೆಲವು ದಿನಗಳ ಹಿಂದೆ ಅಷ್ಟೇ ನನಗೆ ನಾನ್ಯಾರೆಂದು ನನಗೆ ಗೊತ್ತಾಗಿದ್ದು. ಹೌದು, ನಾನ್ಯಾರೆಂದು ನನಗೆ ಗೊತ್ತಿಲ್ಲ, ನೀನ್ಯಾರೆಂದು ಹೇಳು ಅಂತಂದು ಅಂಗುಲಿಮಾಲನನ್ನು ಕೇಳ್ತಾನೆ. ಅಂಗುಲಿಮಾಲ, ಏಯ್ ಮನುಜ, ನಾನಾರೆಂದು ಇಡೀ ಪ್ರಪಂಚಕ್ಕೆ ಗೊತ್ತು. ನಾನೊಬ್ಬ ರಾಕ್ಷಸ, ನರಭಕ್ಷಕ. ಮನುಷ್ಯರ ರಕ್ತವನ್ನು ನನಗೆ ಕಂಡೊಡನೆ ನಾನು ಅದನ್ನು ಕುಡಿಯಬಲ್ಲೆ, ಮಾಂಸವನ್ನು ತಿನ್ನಬಲ್ಲೆ. ಪ್ರತಿಯೊಬ್ಬರ ಮನುಷ್ಯನನ್ನು ಕೂಡ ನಾನು ತಿಂದು ಜೀವಿಸುವಂಥ ರಾಕ್ಷಸ ನಾನು ಅಂತಂದು ಹೇಳ್ತಾನೆ. ನೋಡಿಲ್ಲಿ, ಇಲ್ಲಿಯವರೆಗೂ ಕೂಡ ನಾನು 100ಕ್ಕೆ 1 ಮಾತ್ರ ಕಡಿಮೆ ಇದೆ. ಕೊರಳಲ್ಲಿ 99 ಗುರುತಾಗಿರಲಿ ಎಂದು ಅವರ ಹೆಬ್ಬೆರಳನ್ನು ನಾನು ಸರದಂತೆ ಮಾಲೆಯಂತೆ ಪೋಣಿಸಿ ಕೊರಳಲ್ಲಿ ಹಾಕ್ಕೊಂಡಿದ್ದೀನಿ. ನೋಡು, ಅದಕ್ಕೆ ಇನ್ನೂ 1 ಕಡಿಮೆ ಇದೆ, 100ಕ್ಕೆ ಅಂತಂದು ಹೇಳ್ತಾನೆ. ಆಗ ಬುದ್ಧ, ನೀನು ಕೊಂದು ತಿನ್ನುವೆಯಾ ಅಂತಂದು ಮತ್ತೆ ಕೇಳ್ತಾನೆ. ಹೌದು, ನಾನೆಲ್ಲರನ್ನು ಕೂಡ ತಿನ್ನುವೆ. ಹಾಗಾದರೆ ನೀನು ನನ್ನನ್ನು ತಿನ್ನು. ಆದರೆ ನನ್ನನ್ನು ಆಹಾರವನ್ನಾಗಿ ನೀನು ಮಾಡುವ ಮೊದಲು ನಾನು ಹೇಳುವ ಒಂದು ಕೆಲಸವನ್ನು ನೀನು ಮಾಡು ಅಂತಂದು ಹೇಳ್ತಾನೆ. ಏನು ಆ ಕೆಲಸ ಅಂತಂದು ಕೇಳಿದಾಗ, ಆ ಮರದಲ್ಲಿರುವಂಥ ಚಿಕ್ಕ ಒಂದು ಎಲೆಯನ್ನು ಕಿತ್ತಿ ತೆಗೆದುಕೊಂಡು ಬಾ ಅಂತಂದು ಕೇಳ್ತಾನೆ. ಆಗ ಚಿಕ್ಕ ಎಲೆನ ಏಕೆ? ಅದು ನನ್ನ ಆಸೆ. ನಾನು ನಿನಗೆ ಆಹಾರವಾಗಿ ಸಾಯುವಕ್ಕಿಂತ ಮುಂಚೆ ನನ್ನ ಅದು ಕೊನೆಯ ಆಸೆ. ಆ ಒಂದು ಎಲೆಯನ್ನು ಕಿತ್ತಿ ತಗೊಂಡು ಬಾ ಅಂತಂದು ಹೇಳಿದಾಗ, ಅಂಥ ಎಲೆಯನ್ನು ತೆಗೆದುಕೊಂಡು ತಿಂದು ಸಾಯುವ ಆಸೆನಾ ಅಂಥೇಳಿ ಅವನು ನಗುತ್ತಾ ಆ ಒಂದು ಎಲೆಯನ್ನು ತರಲಿಕ್ಕೆ ಅಂತೇಳಿ ಹೋಗ್ತಾನೆ. ಆ ಎಲೆಯನ್ನು ತೆಗೆದುಕೊಂಡು ಬಂದು, ಇದೋ ಮನುಜನೇ, ತಿಂದು ನನಗೆ ಆಹಾರಕ್ಕೆ ನೀನು ಸಿದ್ಧನಾಗು ಅಂತಂದು ಹೇಳಿದಾಗ ಬುದ್ಧ ಮತ್ತೆ ಹೇಳ್ತಾನೆ, ಇಲ್ಲ ಇಲ್ಲ ಇಲ್ಲ, ನಾನು ಆ ಎಲೆಯನ್ನು ತಿನ್ನಲಾರೆ. ಆ ಎಲೆಯನ್ನು ನನಗೆ ಬೇಡ. ಆ ಎಲೆ ಆ ಗಿಡಕ್ಕೆ ಹೋಗಿ ಅದಕ್ಕೆ ಸೇರಿಸಿಬಿಡು. ಏಯ್ ಹುಚ್ಚ, ಹೇಗಿದೆ ನೀನು? ಕಿತ್ತದ ಎಲೆಯನ್ನು ಮತ್ತೆ ಸೇರಿಸಲು ಸಾಧ್ಯವೇ ಅಂತಂದು ಅಂಗುಲಿಮಾಲ ಕೇಳ್ತಾನೆ. ಏಕೆ ಸಿದ್ಧ ಇಲ್ಲ? ನೀನೊಬ್ಬ ರಾಕ್ಷಸ, ಈ ಜಗತ್ತಿಗೆ ನೀನು ಪ್ರಸಿದ್ಧಿಯಾಗಿರುವಂಥವನು, ಅಷ್ಟೊಂದು ಹೆಸರುವಾಸಿಯಾಗಿರುವಂಥವನು, ಸಾಕಷ್ಟು ಜನಗಳನ್ನು ಭಕ್ಷ್ಯವಾಗಿ ಭೋಜನವನ್ನಾಗಿ ಮನುಜರನ್ನು ತಿಂದವನು. ಈ ಒಂದು ಚಿಕ್ಕ ಎಲೆಯನ್ನು, ಕಿತ್ತಿದ ಎಲೆಯನ್ನು ಜೋಡಿಸಲಿಕ್ಕೆ ಆಗೋದಿಲ್ಲವೇ ನಿನಗೆ ಅಂತ ಕೇಳಿದಾಗ, ಅದು ಹೇಗೆ ಸಾಧ್ಯ? ಹೋಗಲಿ ಬಿಡು, ಆಗದಿದ್ದರೆ ಸರಿ, ಆ ಎಲೆ ಕಿತ್ತಿದ ಎಲೆಯಲ್ಲಿ ಮತ್ತೊಂದು ಪುನರಿಪಿ ಎಲೆಯನ್ನು ಹುಟ್ಟುವಂತೆ ಮಾಡು ಅಂತಂದು ಹೇಳ್ತಾನೆ. ಅದು ಹೇಗೆ ಸಾಧ್ಯ? ಅವೆರಡೂ ಸಾಧ್ಯವೇ ಇಲ್ಲ ಅಂತಂದು ಹೇಳಿದಾಗ ಬುದ್ಧ, ನಿನಗೆ ಎರಡೂ ಕೂಡ ಸಾಧ್ಯ ಇಲ್ಲ ಅಂದಾಗ ನಿನಗೆ ಕೊಂದು ತಿನ್ನುವ ಅಧಿಕಾರವನ್ನು ಕೊಟ್ಟವರಾರು? ಏಕೆ ನೀನು ನರಮಾಂಸ ಭಕ್ಷಕನಾದೆ?
ಎಲ್ಲವನ್ನು ಬಲ್ಲವನು ಮೇಲಿರುವಾಗ ನೀನೇನೋ ಬಲ್ಲೆ, ಒಂದು ಸಣ್ಣ ಕೆಲಸ ನಿನ್ನಿಂದ ಮಾಡದಿದ್ದಾಗ ಅಂತಂದು ಇಡೀ ಜೀವನವೇ ನೀನು ಇದರಲ್ಲೇ ಕಳೆದು ಬಿಟ್ಟೆ. ಇದೋ ನೋಡು ನಿನ್ನ ಜೀವನ ಇದಲ್ಲ ಅಂತ ಹೇಳಿದಾಗ, ಇದೋ ನೋಡು ನಿನಗೆ ಜ್ಞಾನದ ಹಸಿವು ಬೇಕು, ಸುಜ್ಞಾನದ ಹಸಿವು ಬೇಕು, ನೀನೊಬ್ಬ ಮನುಷ್ಯನಂತೆ ಬಾಳು ಅಂತ ಹೇಳಿದಾಗ, ಹೇಗೆ ಸಾಧ್ಯ ಪ್ರಭು, ಹೇಗೆ ಸಾಧ್ಯ? ನಾನು ಇಲ್ಲಿಯವರೆಗೂ ನನ್ನ ವೃತ್ತಿಯನ್ನೇ ಅದನ್ನೇ ಆಗಿ ನಾನು ಮಾಡಿರುವೆ, ಹಾಗಾಗಿ ಹೇಗೆ ಸಾಧ್ಯ ನನ್ನಿಂದ ಅಂತ ಕೇಳಿದಾಗ, ಏಕೆ ಸಾಧ್ಯವಿಲ್ಲ? ಎಂತೆಂಥವರು ಕೂಡ ಬದಲಾವಣೆ ಈ ಜಗದ ನಿಯಮ ಅಂತೇಳಿ ನನ್ನಂಥವನೇ ನಾನು ಬದಲಾಗಿರಬೇಕಾದ್ರೆ ನಿನ್ನಂಥವನಿಗೆ ಏಕೆ ಬದಲಾಗಲು ಸಾಧ್ಯವಿಲ್ಲ? ಅದೋ ನೋಡು, ನೀನೊಬ್ಬ ಎಲ್ಲವನ್ನ ತ್ಯಜಿಸಿ ಒಂದು ದೃಢ ಸಂಕಲ್ಪವನ್ನು ಮಾಡು, ಎಲ್ಲವನ್ನು ಬಿಟ್ಟು ಬಾ, ನನ್ನ ಜೊತೆ ಬಂದು ಬಿಡು, ನೀನೆಲ್ಲವನ್ನು ಕೂಡ ಈ ಮನುಷ್ಯರನ್ನು ಅವರು ಒಡಗೂಡು, ಅವರ ಜೊತೆಗೆ ನೀನು ಬೆರೆ ಅಂತ ಹೇಳಿದಾಗ ಅಂಗುಲಿಮಾಲ, ಹೇ ಪ್ರಭು, ನಾನೇನಾದರೂ ಆ ಊರೊಳಗೆ ಆ ಜನರ ಕೈಯಲ್ಲಿ ಸಿಕ್ಕರೆ ನನ್ನನ್ನು ಸುಮ್ಮನೆ ಬಿಡುವರೇ, ನನ್ನನ್ನು ಕೊಂದು ಬಿಡುವರು ಅಂತ ಹೇಳಿದಾಗ, ಹಾಗೇನೂ ಆಗುವುದಿಲ್ಲ. ಏಕೆ? ಎಲ್ಲರೂ ಕೂಡ ನಿನಗೆ ಹಂಚಿ ನಡೆಯುವಾಗ ಈಗೇಕೆ ನಿನಗೆ ಅವರನ್ನು ನೋಡಿದ ತಕ್ಷಣ ಅದರ ಅಂಜಿಕೆ, ಪ್ರಾಣ ಭಯ ಅನ್ನುವುದು ಅಷ್ಟೊಂದು ಅಂಜಿಕೆಯೇ? ಬೇಡ, ಆ ಭಯವನ್ನು ತೆಗೆದುಹಾಕು, ನನ್ನ ಜೊತೆಗೆ ನೀನು ಬಾ, ಆ ಜನರ ನಡುವೆ ನಾನು ಕರೆದುಕೊಂಡು ಹೋಗುವೆ, ಆ ಸುಜ್ಞಾನದ ನಡಿಗೆಯನ್ನು ಎಲ್ಲರಿಗೂ ಪ್ರಚರಿಸುವಂತಾಗಲಿ ಬಾ ಎಂದು ಕರೀತಾನೆ. ಪ್ರಭುವೇ, ಆಯಿತು ಗುರುವೇ, ನೀನು ದಾರಿ ತೋರಿದಂತೆ ಆಗಲಿ, ನನ್ನನ್ನು ಒಬ್ಬ ರಾಕ್ಷಸನನ್ನು, ನನ್ನನ್ನು ಒಬ್ಬ ಕ್ರೂರಿಯನ್ನು, ನಾನನ್ನು ಒಬ್ಬ ಮನುಷ್ಯನನ್ನಾಗಿ ಮಾಡುವ ದೇವಪುರುಷ ನೀನು. ಗುರುವೇ, ನೀನು ಹೇಳಿದಂತೆ ಆಗಲಿ, ನೀನು ತೋರಿಸಿದಂತೆ ಆಗಲಿ, ನನ್ನ ಬಾಳ ಜ್ಯೋತಿ ಬೆಳಗಿಸಿದಂಥ ಮಹಾಪ್ರಭುವೇ, ನಿನ್ನಂತೆಯೇ ನಾನು ಬರುವೆ ಅಂತೇಳಿ ಆ ಬುದ್ಧನಿಗೆ ಶರಣಾಗಿ ಅಂಗುಲಿಮಾಲ ಬುದ್ಧನ ಜೊತೆಗೆ ನಡೀತಾನೆ. ನಾವು ತಿಳಿಯಬೇಕಾಗಿದ್ದು ವಿಚಾರ ಇಷ್ಟೇ, ಎಂತೆಂಥವರನ್ನು ಕೂಡ ಬದಲಾವಣೆಯನ್ನು ಮಾಡುವಂಥ ಶಕ್ತಿ ಇದೆ. ಆ ಬುದ್ಧನಿಗೂ ಕೂಡ ಅಂಗುಲಿಮಾಲನ ಒಬ್ಬ ರಾಕ್ಷಸನನ್ನು ಬದಲಾವಣೆ ಮಾಡುವಂಥ ಶಕ್ತಿ ಕೂಡ ಬಂತು. ಹಾಗಾಗಿ ಬದಲಾವಣೆ ಜಗದ ನಿಯಮ. ಎಂತೆಂಥ ಕ್ರೂರಿಗಳಿದ್ದರೂ ಕೂಡ, ಎಂತೆಂಥ ಅಸೂಯೆಗಳಿದ್ದರೂ ಕೂಡ ಆ ಎಲ್ಲವನ್ನು ಕೂಡ ತ್ಯಜಿಸಿ ಒಬ್ಬ ನಿಜವಾದ ಮನುಷ್ಯ ಆಗಿ ಬಾಳಬೇಕು ಅನ್ನುವುದು ಈ ಒಂದು ತಾತ್ಪರ್ಯ. ಆ ಅಂಗುಲಿಮಾಲ ಮತ್ತು ಬುದ್ಧ ಅವರಿಬ್ಬರ ಈ ಒಂದು ಕಥೆಯನ್ನು ಕೇಳಿದಾಗ ಸಾಕಷ್ಟು ಮನುಷ್ಯರ ಜೀವನದಲ್ಲಿಯೂ ಕೂಡ ಇದರಿಂದ ತಿಳಿದುಕೊಂಡಾಗ ಆ ಬದಲಾವಣೆಯೂ ಕೂಡ ಆಗುವಂಥದ್ದು. ಸ್ವಲ್ಪ ಆದರೂ ಕೂಡ, ಒಂದು ಕಿಂಚಿತ್ತಾದರೂ ಕೂಡ ನಮ್ಮಲ್ಲಿ ಆ ಬದಲಾವಣೆ ಬಂದಿದ್ದೇ ಆಯಿತು ಅಂತಂದರೆ ಆ ಬುದ್ಧ ಈ ಭೂಮಿಗೆ ಸ್ಪರ್ಶ ಮಾಡಿ ಈ ನಡೆದಾಡಿ ಹೋದಂಥ ಅದಕ್ಕೆ ಸಾರ್ಥಕ ಆಗುತ್ತೆ ಅಂತಲೇ ಹೇಳ್ಬೋದು ಅಲ್ವಾ. ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ಅಧ್ಯಾಯದಲ್ಲಿ ಒಂದು ಅದ್ಭುತವಾದ ಬುದ್ಧನ ಬಗ್ಗೆ ಹೇಳ್ತೀನಿ. ಮತ್ತೆ ಬರ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ನಮಸ್ಕಾರ, ಧನ್ಯವಾದಗಳು.